ನೀಟ್ ಬರೆದಿರುವಂತ ಆಕಾಶ್ ಎಂಬ ವಿದ್ಯಾರ್ಥಿ ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ. ಆಕಾಶ್, ಈಗ MBBS ಪಡೆದುಕೊಳ್ಬೇಕು ಅಥವಾ ಮೆಡಿಕಲ್ ಸೀಟ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ನೀವು ಯಾವ ರೀತಿ ಪ್ರಿಪರೇಷನ್ ಆಗ್ತಾ ಇದ್ರಿ, ಜೊತೆಗೆ ಎಷ್ಟು ವರ್ಷದಿಂದ ಕನಸಿದೆ ಇದು, ಇವತ್ತಿನ ಘಟನೆಯಿಂದ ಎಷ್ಟೆಲ್ಲ ನೋವಾಗಿದೆ ಅಂತ? ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಪ್ರೆಷರ್ ಜಾಸ್ತಿ ಆಯ್ತು ಸರ್. ಸ್ಟ್ರೆಸ್ ಮತ್ತು ಪ್ರೆಷರ್ ಬಹಳ ಜಾಸ್ತಿ ಆಯ್ತು ಸರ್. ಓಕೆ. ಮತ್ತೆ ಇದು ನೀಟ್ MBBS ತಗೋಬೇಕಂತ ನಮ್ದು ಕೂಡ ಕನಸಿತ್ತು ಸರ್ 2 ವರ್ಷದಿಂದ. ಅದಕ್ಕೂ 2 ವರ್ಷದಿಂದ ಪ್ರಿಪೇರ್ ಮಾಡ್ತಾ ಇದ್ವಿ. ಈಗ ಈ ಸಲ ಎಕ್ಸಾಮ್ ಈಸಿ ಬಂದಿತ್ತು ಸರ್. ಪೇಪರ್ ಈಸಿ ಇತ್ತು. ಅದೇ ರೀತಿ ನಾವು ಕೂಡ ಚೆನ್ನಾಗಿ ಓದಿ ಬರ್ದಿದ್ವಿ. ಈ ಸಲ MBBS ಆಗುತ್ತೆ ಅನ್ಕೊಂಡಿದ್ವಿ. ಆದ್ರೆ ಈಗ ಈ ಘಟನೆ ಆದ್ಮೇಲೆ ಸರ್ ತುಂಬಾ ಸ್ಟ್ರೆಸ್ ಮತ್ತು ಪ್ರೆಷರ್ ಜಾಸ್ತಿ. 2 ವರ್ಷದಿಂದ ನೀಟ್ಗಾಗಿ ಪ್ರಿಪರೇಷನ್ ಅನ್ನ ಮಾಡಿದ್ದೀರಿ? ಹಾ ಸರ್. ಕಳೆದ ವರ್ಷ ಮೆಡಿಕಲ್ ಸೀಟ್ ತಗೊಳ್ಳಕ್ಕೆ ಆಗಿರ್ಲಿಲ್ಲ, ಈ ವರ್ಷನಾದ್ರೂ ತೆಗೆದುಕೊಳ್ಬೇಕು ಅಂತ 1 ವರ್ಷ ಎಕ್ಸ್ಟ್ರಾ ಕೂತ್ಕೊಂಡು ಓದಿದ್ದೀರಿ? ಇಲ್ಲ ಸರ್, ಇದು ನಂದು ಸೆಕೆಂಡ್ PUC ಸರ್. ನಾನು ಈಗ ಮುಕ್ತಾಯ ಆಯ್ತು. ಓಕೆ. ಅಂದ್ರೆ ಫಸ್ಟ್ PUC ಸೆಕೆಂಡ್ PUC 2 ವರ್ಷದಿಂದಲೂ ಕೂಡ? ಹಾ ಸರ್, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ದಿಂದಾನೇ ಓದ್ತಾ ಇದ್ದೆ ಸರ್. ಓಕೆ. ಈಗ ಮತ್ತೆ ಮರುಪರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಟ್ಯಾಲೆಂಟ್ ಇದ್ರೆ, ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡಿದ್ರೆ, ನಿಜವಾಗ್ಲೂ ಎಫರ್ಟ್ಸ್ ಹಾಕಿದ್ರೆ ಎಷ್ಟು ಪರೀಕ್ಷೆ ಬೇಕಾದ್ರೂ ಬರೀಬಹುದಲ್ಲ? ಬರಿಬಹುದು ಸರ್. ಆದ್ರೆ ಮೊದಲಿನ ತರ ಸರ್ ಕ್ಯೂರಿಯಾಸಿಟಿ, ಎಕ್ಸಾಮ್ ಡೇಟ್ ಅವ್ರು ಮೊದಲೇ ಕೊಟ್ಟಿದ್ರಲ್ಲ ಸರ್, ಆ ಡೇಟ್ಗಾದ್ರೂ ನಾವು ಬರೆದು ಮುಕ್ತಾಯ ಮಾಡ್ಬೋದು ಅಂತ ಇರುತ್ತೆ ಸರ್. ಆದ್ರೆ ಈಗ ಮತ್ತೆ ಪೋಸ್ಟ್ಪೋನ್ ಮಾಡಿದ್ರೆ ಅದು ಸ್ವಲ್ಪ ಪ್ರೆಷರ್ ಮತ್ತು ಸ್ಟ್ರೆಸ್ ಜಾಸ್ತಿನೇ ಇರುತ್ತಲ್ಲ ಸರ್. ಎಷ್ಟು ಹಾಗೆ ಸಂಪರ್ಕದಲ್ಲಿರಿ. ಡಾಕ್ಟರ್ ಸುಪ್ರೀತ್ ಸರ್ ಅವ್ರ ಮಾತುಗಳನ್ನ ಕೇಳಿಸ್ಕೊತಾ ಇದ್ರಿ, ವಿದ್ಯಾರ್ಥಿಗಳ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. ನೋಡಿ, ಆಕಾಶ್ ಕೇವಲ ಒಬ್ರು ಮಾತಲ್ಲ, ಅನೇಕ ವಿದ್ಯಾರ್ಥಿಗಳದ್ದು ಇದೇ ಮಾತಾಗಿದೆ. ನಾವು ಓದಿ ಕಷ್ಟಪಟ್ಟು ಎಕ್ಸಾಮ್ ಬರೆಯುವಂತ ಈ ಹಂತದಲ್ಲಿ ಸಡನ್ ಆಗಿ ಕ್ಯಾನ್ಸಲ್ ಮಾಡಿದ್ರೆ ಮುಂದೇನು ಅಂತ ಮಾನಸಿಕ ಸ್ಥಿತಿಮಿತ ಅವ್ರು ಕಳ್ಕೊಳ್ಳೋದಿಲ್ವಾ ಅಂತ ಹೇಳಿ, ಸ್ಥಿಮಿತತೆ. ಸುಪ್ರೀತ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿಗತಿ ಹೇಗಿರುತ್ತೆ? ಪರೀಕ್ಷೆ ಬರೆದ ನಂತರ ಮತ್ತೊಮ್ಮೆ ಪೋಸ್ಟ್ಪೋನ್ ಮಾಡ್ಬಿಟ್ರೆ ಅವರಿಗೆ ಮಾನಸಿಕ ಆಘಾತ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ? ಈಗ ಇಟ್ ಇಸ್ ವೆರಿ ಸಿಂಪಲ್. ಯಾವ್ದೋ ಒಂದು ಸಣ್ಣ ಈವೆಂಟ್, ಒಂದು ಅನಾಲಜಿ ಕೊಡ್ತೀನಿ. ಒಂದ್ ಸಣ್ಣ ಈವೆಂಟ್, ಆ ದಿನದ ಕಾರ್ಯಕ್ರಮವನ್ನ ನಾವು ಮುಗಿಸ್ಬೇಕು, ಆ ದಿನದ ಕಾರ್ಯಕ್ರಮವನ್ನ ಅತ್ಯುತ್ಸಾಹದಿಂದ ಮಾಡ್ಬೇಕು ಅನ್ನೋಂತ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಹೋಗಿರ್ತೀವಿ. ಆ ಕಾರ್ಯಕ್ರಮನೂ ಮುಗಿಯತ್ತೆ, ಆ ಕಾರ್ಯಕ್ರಮ ಬಹಳ ಚೆನ್ನಾಗೂ ಆಗತ್ತೆ. ಅಲ್ಲಿ ಏನು ವ್ಯವಸ್ಥಿತವಾಗಿ ಏನೆಲ್ಲ ಅನ್ಕೊಂಡಿದ್ವಿ ಅದು ಕಂಪ್ಲೀಟ್ ಆಗತ್ತೆ ಅಂತ ಇಟ್ಕೊಳ್ಳಿ. ಅದಕ್ ಸಂಪೂರ್ಣವಾಗಿ ಮುಗಿದ ನಂತರ ಎಲ್ಲ ಮುಗಿಸಿ, ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಮರಳಿ ಮನೆಗ್ ಬಂದ ನಂತರ ಇಲ್ಲ ಆ ಕಾರ್ಯಕ್ರಮ ಸರಿಯಾಗಿಲ್ವಂತೆ, ಎಲ್ಲೋ ಒಂದ್ ಕಡೆ ಲೋಪದೋಷ ಇತ್ತಂತೆ, ಮತ್ತೆ ಅದೇ ಕಾರ್ಯಕ್ರಮ ಮಾಡಿ ಅಂತಂದ್ರೆ ಖಂಡಿತ ಈಗ ಏನು ಮೊದಲಿದ್ದಂತ ಜೋಶ್ ಉಳಿಯೋದಿಲ್ಲ, ಮೊದಲಿರುವಂತ ಕುತೂಹಲ ಉಳಿಯೋದಿಲ್ಲ ಅಂತ ಅಲ್ಲ. ದಿ ಸೇಮ್ ಝೀಲ್, ದಿ ಸೇಮ್ ವಿಷನ್, ದಿ ಸೇಮ್ ಮಿಷನ್ ವಿಲ್ ನಾಟ್ ಕಮ್ ಬ್ಯಾಕ್. ಆ ವೆರಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನು ಅವರು ಪ್ಲಾನ್ ಮಾಡ್ಕೊಂಡು ಮಾಡಿರ್ತಾರೆ ಅದು ಖಂಡಿತ ವಾಪಸ್ಸು. ಅದರಲ್ಲೂ ಓದ್ತಕ್ಕಂತ ವಿದ್ಯಾರ್ಥಿಗಳ ಬಗ್ಗೆ ನಾನು ಬಹಳ ಹೆಚ್ಚು ಕಾಳಜಿ ವಹಿಸ್ತಾ ಇದ್ದೀನಿ. ಆ ಮಕ್ಕಳಲ್ಲಿ ಇರುವಂತ ಆ ಉತ್ಸಾಹ ಇರುತ್ತಲ್ಲ, ಆ ಉತ್ಸಾಹ ಎಲ್ಲೋ ಒಂದ್ ಕಡೆ ಕಡ್ದು ಹಾಕ್ಬಿಟ್ರೆ ಮುಗೀತು ಸರ್. ಮತ್ತೆ ತಿರ್ಗಾ ಅವ್ರಿಗೆ ಆ ಉತ್ಸಾಹ ತಿರ್ಗಾ ಮರುಕಳಿಸ್ಬೇಕು ಅಂತಂದ್ರೆ ಅದು ವಾಪಸ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಸರಿ, ಟ್ಯೂಷನ್ಗಳ ಕೋಟ್ ಮಾಡ್ತಾ ಈವನ್ ನಿಮ್ಮ ಮಾಧ್ಯಮದ ಸಿನಿಮಾ ರಂಗನೇ ಇರ್ಬೋದು, ಒಂದು ಸರ್ತಿ ಆ ಮೂವಿಯನ್ನ ತೆಗೆದಂತ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಗೆ ಮತ್ತೆ ಅದೇ ಪಿಕ್ಚರ್ ತಿರುಗಿ ಇನ್ನೊಂದ್ಸಲ ತೆಗೀರಿ ಅಂದ್ರೆ ಆ ಎಫೆಕ್ಟಿವ್ನೆಸ್ ಬರಲ್ವಲ್ಲ ಸರ್? ಬರಲ್ಲ ಖಂಡಿತ. ಇಟ್ಸ್ ಅನ್ ಅನಾಲಜಿ. ವಾಟ್ ಐ ಆಮ್ ಗಿವಿಂಗ್ ಯು, ಇಟ್ಸ್ ಅನ್ ಅನಾಲಜಿ ಅಷ್ಟೇ. ಕರೆಕ್ಟ್. ಮೊದಲು ಹಾಕಿದಂತ ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ಕೆ, ಕಾಮನ್ ಪರ್ಸನ್ಸ್ ನ ಅರ್ಥ ಮಾಡ್ಸಕ್ಕೆ ಈ ಒಂದು ಅನಾಲಜಿ ಹೇಳಿದೆ ನಾನು. ಎಸ್ ಸರ್, ಕರೆಕ್ಟ್ ಸರ್. ಸರ್, ನೀವು ಒಂದು ಉಲ್ಲೇಖ ಮಾಡ್ತಾ ಇದ್ರಿ, ಟ್ಯೂಷನ್ ಮಾಫಿಯಾ ಇದೆ ಅಂತ ಹೇಳಿ. ಉತ್ತರ ಭಾರತದಲ್ಲಿರುವಂತಹ ಟ್ಯೂಷನ್ಗಳ ಮಾಫಿಯಾ ಇದೆ. ಎಲ್ಲಿ ಟ್ಯೂಷನ್ಗಳನ್ನು ಜಾಸ್ತಿ ಹೋಗ್ತಾರೋ ಆ ಸಂಸ್ಥೆಯ ವಿದ್ಯಾರ್ಥಿಗಳೇ ಹೆಚ್ಚು ಕಡೆಗಳಲ್ಲಿ ಸೀಟು ಪಡೆದುಕೊಳ್ಬೇಕು ಅನ್ನೋದಾ ಇಲ್ಲಿ? ಹೌದೌದು, ಅದು ಅಕ್ಷರಶಃ ನಿಜ. ಈ ತರದ್ದು ವ್ಯವಸ್ಥೆ ಇರೋದಕ್ಕೋಸ್ಕರನೇ ಎಂತ ಎಕ್ಸಾಮಿನೇಷನ್ ಆದ್ರೂ ಕೂಡ ಎಲ್ಲ ಕಡೆ ಹೇಗೋ ಒಂದ್ ಕಡೆ ಒಂದು ಸಣ್ಣ ಬಿರುಕಿರುವಂತ ಜಾಗದಲ್ಲೂ ಕೂಡ ನುಗ್ಗಿ ಆ ಬಿರುಕನ್ನ ದೊಡ್ಡದ್ ಮಾಡಿ ಒಳಗಡೆ ಏನು ಹೈದರಾಲಿಯ ಸೈನ್ಯ
ಏನು ಚಿತ್ರದುರ್ಗದ ಕೋಟೆಯನ್ನ ನುಗ್ಗದಂಗೆ ಇಂಥ ಟ್ಯೂಷನ್ ಮಾಫಿಯಾದವರೆಲ್ಲ ಎಂಥ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಷ್ಟು ಸೆಕ್ಯೂರಿಟಿ ಮಾಡಿದ್ರು ಕೂಡ ಒಳಗೆ ಯಾರನ್ನೋ ಇಟ್ಟು ಹೇಗೋ ಒಳಗಡೆ ನುಗ್ಗಿ ಆ ಕ್ವಶನ್ ಪೇಪರ್ ನ ಲೀಕ್ಔಟ್ ಮಾಡೋದು ಒಂದು ಮಾಫಿಯಾ ಆಗಿದೆ. ಆ ಮಾಫಿಯಾ ಬಗ್ಗೆ ನಿಜವಾಗ್ಲೂ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ಕೂಡ ಎಲ್ಲೋ ಒಂದ್ ಕಡೆ ಅವರ ಸ್ಥಿಮಿತದಲ್ಲಿ ಸಿಕ್ಕಂತ ಒಂದಷ್ಟು ಕಡೆ ಅವ್ರನ್ನ ಏನು ನಾವೆಲ್ಲೋ ಒಂದ್ ಕಡೆ ತಡೆಗಟ್ಟಿದ್ರೆ ತಂತಾನಾಗೆ ಈ ಒಂದು ವ್ಯವಸ್ಥೆ ಸರಿ ಹೋಗ್ಬೋದು. ಮತ್ತೆ ನೀಟಿಗೆ ಈ ರೀತಿ ಆಗ್ತಾ ಬಂದ್ರೆ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರವು ಕೂಡ ಒಂದು ಪರ್ಯಾಯವಾದಂತಹ ವ್ಯವಸ್ಥೆಯನ್ನ ಹುಡುಕ್ಬೇಕಾಗ್ತದೆ, ಅಥವಾ ರಾಜ್ಯ ಸರ್ಕಾರಗಳಿಗೆ ಬಿಟ್ರೆ ಬಹಳ ಒಳ್ಳೇದು. ಅವಾಗ ಏನಾಗುತ್ತೆ, ಆಯಾ ರಾಜ್ಯ ಸರ್ಕಾರದ ಸೀಟ್ಗಳು ಆಯಾ ರಾಜ್ಯದಲ್ಲಿ ಉಳ್ಕೊಳತ್ತೆ. ಈಗ ಏನಾಗ್ತಾ ಇದೆ, ಬಿಹಾರ್ನ ಸ್ಟೂಡೆಂಟ್ಸ್ ಅವ್ರೇನಾದ್ರೂ ಬಂದು ನೀಟ್ ಎಕ್ಸಾಮಿನೇಷನ್ ತಗೊಂಡ್ರೆ, ಇಲ್ಲಿ ನೀಟ್ ಎಕ್ಸಾಮಿನೇಷನ್ ಸೀಟ್ಸ್ ನ ಪರ್ ಕ್ಯಾಪಿಟಲ್ ಆಫ್ ದಿ ಪಾಪ್ಯುಲೇಷನ್ ಮೇಲೆ ಅವರು ನೀಟ್ ಸೀಟ್ಸ್ ನ ಕೊಡ್ತಾ ಇದ್ದಾರೆ. ಕರ್ನಾಟಕ ಬಹಳ ದೊಡ್ಡ ವಿಸ್ತೀರ್ಣವಾದಂತ ಪ್ರದೇಶ, ಬಿಹಾರ್ನಲ್ಲಿ ಅಷ್ಟು ವಿಸ್ತೀರ್ಣವಾದಂತ ಪ್ರದೇಶ ಅಲ್ಲ. ಅಲ್ಲಿಯ ಮಕ್ಕಳಿಗೆ ಸೀಟ್ನ ಕರ್ನಾಟಕ, ತಮಿಳುನಾಡು, ಕೇರಳ ಇಂಥ ಭಾಗದಲ್ಲಿ ಕೊಡ್ತಾ ಬರ್ತಾರೆ. ಇಲ್ಲಿರ್ತಕ್ಕಂಥ ಲೋಕಲ್ ಮಕ್ಕಳಿಗೆ ಎಕ್ಸಾಮಿನೇಷನ್ ಬರೆದ್ರು ಕೂಡ ನಮ್ಮವರಿಗೆ ನಮ್ಮಲ್ಲೇ ಸೀಟ್ ಸಿಗ್ತಾ ಇಲ್ಲ. ತುಂಬಾ